ಅಂದು ರಾತ್ರಿ ಸಮಯ 12:03 ಆಗಿತ್ತು. ಅವನಿಂದ ಒಂದು ಕರೆ ಬಂತು. ನನಗೆ ಭಯವಾಗುತ್ತಿದೆ, ಯಾರೋ ನನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಅಂತ ಹೇಳಿದ. ಅದೇ ಅವನ ಕೊನೆಯ ಮಾತು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವನು ಬೆಂಗಳೂರು ಹೊರವಲಯದಲ್ಲಿ ವಾಸ ಮಾಡ್ತಾ ಇದ್ದ. ಸಾಮಾನ್ಯವಾಗಿ ಡೆಲಿವರಿ ಕೆಲಸ ಮಾಡುತ್ತಿದ್ದ ಒಬ್ಬ ಶಾಂತ ಹುಡುಗ ಆಗಿದ್ದ ಅವನು. ಮನೆಯಲ್ಲಿ ಅಮ್ಮ ಇದ್ದಾರೆ, ತಂಗಿ ಇದ್ದಾರೆ. ಅವನೊಬ್ಬನೇ ಆದಾಯ ತರಬೇಕಾಗಿತ್ತು ಆ ಮನೆಗೆ. ಪ್ರತಿದಿನ ರಾತ್ರಿ ಡ್ಯೂಟಿ ಮುಗಿಸಿ ಮನೆಗೆ ಬರುತ್ತಿದ್ದ. ಆದರೆ ಆ ಒಂದು ರಾತ್ರಿ ಅವನು ಮನೆಗೆ ಬಂದಿಲ್ಲ. ಮನೆಯವರಿಗೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಆವಾಗ ಆ ಕುಟುಂಬಕ್ಕೆ ಒಂದು ಸಾಮಾನ್ಯವಾಗಿ ಆತಂಕ ಶುರು ಆಗಿತ್ತು. ಅಂದು ಬೆಳಗ್ಗೆ 5 ಗಂಟೆ ಸಮಯ ಆಯಿತು. ಪೊಲೀಸ್ ಸ್ಟೇಷನ್ನಿಂದ ಒಂದು ಕರೆ ಬರುತ್ತೆ. ಅವನ ಬೈಕ್ ರಸ್ತೆ ಪಕ್ಕದಲ್ಲಿ ಸಿಕ್ಕಿರುತ್ತೆ. ಕೀ ಇನ್ನೂ ಇಗ್ನಿಷನ್ನಲ್ಲೇ ಇತ್ತು. ವಾಲೆಟ್ ಹಾಗೆಯೇ ಇದೆ, ಆದರೆ ಫೋನ್ ಮಾತ್ರ ಕಾಣಿಸ್ತಾ ಇಲ್ಲ. ಇದು ಸಿಂಪಲ್ ಆಗಿ ಕಳ್ತನ ಆಗಿರೋದ ಅಥವಾ ಯಾರೋ ಪ್ಲಾನ್ ಮಾಡಿ ಇರೋದ? ಗೆಳೆಯರೇ, ಪೊಲೀಸರು ಹತ್ತಿರದ CCTV ಫುಟೇಜಲ್ಲಿ ನೋಡಿದಾಗ ಒಂದು ಬಿಳಿ ಕಾರು 7 ನಿಮಿಷ ನಿಂತಿರುವುದು ಕಾಣಿಸ್ತಾ ಇರುತ್ತೆ. ಗೆಳೆಯರೇ, ಪೊಲೀಸರು ಡೆಲಿವರಿ ಬಾಯ್ ಕಾಲ್ ರೆಕಾರ್ಡ್ ಪರಿಶೀಲನೆ ಮಾಡಿದಾಗ ಕೊನೆಯ 3 ದಿನಗಳಲ್ಲಿ ಒಂದು ಅಪರಿಚಿತ ನಂಬರ್ನಿಂದ 27 ಕರೆಗಳು ಬಂದಿರ್ತವೆ. ನಂಬರ್ ಟ್ರೇಸ್ ಮಾಡಿದಾಗ ಶಾಕ್ ಆಗಿರುತ್ತೆ. ಅದು ಅವನ ಹತ್ತಿರದ ಸ್ನೇಹಿತನ ಸಿಮ್ ಕಾರ್ಡ್ ಆಗಿರುತ್ತೆ. ಪೊಲೀಸ್ ಸ್ಟೇಷನ್ನಲ್ಲಿ ಫ್ರೆಂಡ್ ಹೇಳಿದ್ದ, ನಾನು ಏನೂ ಮಾಡಿಲ್ಲ, ಅವನೇ ನನ್ನನ್ನು ಕರೆದಿದ್ದ ಅಂತ ಫ್ರೆಂಡ್ ಹೇಳ್ತಾನೆ. ಆದರೆ ಫೋರೆನ್ಸಿಕ್ ಟೀಮ್ ಡಿಲೀಟ್ ಮಾಡಿದ ಚಾಟ್ಸನ್ನು ರಿಕವರಿ ಮಾಡಿದಾಗ ರಾಹುಲ್ ಮತ್ತೆ ಸ್ನೇಹಿತನ ಹೆಂಡತಿಯ ನಡುವೆ ಗುಪ್ತ ಸಂಪರ್ಕ ಇರುತ್ತೆ. ಆ ರಾತ್ರಿ ಸ್ನೇಹಿತಂಗೆ ಕೋಪದಿಂದ ಕರೆ ಮಾಡಿ ಕರೆಸ್ಕೊಂಡು ಬಾ ಮಾತಾಡೋಣ ಅಂತ ಹೇಳ್ತಾನೆ. ಬಂದ. ಅವರಿಬ್ಬರ ಮಧ್ಯೆ ಜೋರಾಗಿ ಮಾತುಕತೆ ನಡೀತಾ ಇತ್ತು. ಒಂದು ತಳ್ಳಿದ. ಅವನು ತಲೆ ಕಲ್ಲಿಗೆ ಬಡಿದು ಡೆಲಿವರಿ ಬಾಯ್ ಕೆಳಗೆ ಬಿದ್ದ. ಅದು ಕ್ಷಣಿಕ ಕೋಪ ಮಾತ್ರ, ಆದರೆ ಪರಿಣಾಮ ಶಾಶ್ವತವಾಗಿತ್ತು. ಆಗ ಆತಂಕಕ್ಕೆ ಒಳಗಾಗಿದ್ದ ಸ್ನೇಹಿತ ಅವನನ್ನ ಇದು ಆಕ್ಸಿಡೆಂಟ್ ಅಂತ ತೋರಿಸಲು ಪ್ರಯತ್ನ ಪಟ್ಟಿದ್ದ. ನೋಡಿ ಗೆಳೆಯರೇ, ಒಂದು ಕ್ಷಣದ ಕೋಪ ಒಂದು ಕುಟುಂಬದ ಜೀವನವನ್ನೇ ನಾಶ ಮಾಡಿರುತ್ತೆ. ವಿಶ್ವಾಸ ದ್ರೋಹವಾದಾಗ ಮನುಷ್ಯ ಎಷ್ಟು ಕೆಳಕ್ಕೆ ಬೀಳ್ಬೋದು? ನಿಮಗೇನನ್ಸುತ್ತೆ? ಇದು ಪೂರ್ವನಿಯೋಜಿತ ಹತ್ಯೆಯ ಅಥವಾ ಆಕಸ್ಮಿಕ ತಪ್ಪ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ.